ಕಾಶ್ಮೀರದಲ್ಲಿ ನಡೆದ ಉಗ್ರರ ನರಮೇಧಕ್ಕೆ ಪಾಕ್ ನಂಟು. ಪಾಕ್ ಸೇನೆಯಲ್ಲಿದ್ದ ಉಗ್ರ ಆಸಿಫ್ ಫೌಜಿ ಪಾಕ್ ಸೇನೆಯಿಂದ ನಿವೃತ್ತಿ ನಂತರ ಉಗ್ರ ಸಂಘಟನೆ ಸೇರಿದ್ದ. ಉಗ್ರರಿಗೆ ಪಾಕ್ನಿಂದ ದಾಳಿಯ ಬಗ್ಗೆ ತರಬೇತಿ ನೀಡಲಾಗಿತ್ತು. ಉಗ್ರರ ದಾಳಿಗೆ ಸ್ಥಳೀಯರಿಂದಲೂ ಕೂಡ ನೆರವು ಸಿಕ್ಕಿದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಿ ನೆನೆ ನಡೆದಂತ ದಾಳಿ. ಆ ದಾಳಿಯ ರೂವಾರಿ ಉಗ್ರರಿಗೆ ಪಾಕ್ನಿಂದಲೇ ದಾಳಿಯ ತರಬೇತಿಯನ್ನ ನೀಡಲಾಗಿದೆ. ಸ್ಥಳೀಯರು ಕೂಡ ಸಹಾಯ ಮಾಡಿದ್ದಾರೆ. ದಾಳಿ ನಡೆಯೋದಕ್ಕೂ ತಿಂಗಳ ಮುಂಚೆನೇ ಉಗ್ರರು ಪಹಲ್ಗಾಮ್ ತಲುಪಿದ್ರು. ಅಲ್ಲಿನ ಪ್ರವಾಸಿ ಸ್ಥಳಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ರು. ಆಗ ಅಲ್ಲಿನ ಸ್ಥಳೀಯರು ಸಹ ಹೆಲ್ಪ್ ಮಾಡಿದ್ದಾರೆ, ಕೈ ಜೋಡಿಸಿದ್ದಾರೆ ಈ ಉಗ್ರರಿಗೆ. ಮಂಜುನಾಥ್ ನಿಧನಕ್ಕೆ ಅತ್ತೆ ಗೀತಾ ಕಂಬನಿ ಮಿಡಿದಿದ್ದಾರೆ. ಕಾಶ್ಮೀರ ಪ್ರವಾಸದ ಬಗ್ಗೆ ಮಗಳು ಫೋನ್ನಲ್ಲಿ ಹೇಳಿದ್ರು. ಅಳಿಯನಿಗೆ ಏನೂ ಆಗಬಾರದು ಅಂತ ಪ್ರಾರ್ಥಿಸಿದ್ರು. ಶಿವಮೊಗ್ಗಕ್ಕೆ ಬಂದ ಮೇಲೆ ವಿಷಯ ಗೊತ್ತಾಗಿತ್ತು, ನಮ್ಮ ಅಳಿಯ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ. ನಮ್ಮ ಅಳಿಯ ಎಲ್ರಿಗೂ ಬೇಕಾದ ವ್ಯಕ್ತಿಯಾಗಿದ್ರು ಅಂತ ಅತ್ತೆ ಮಾತಾಡಿದ್ದಾರೆ. ಮೃತರಾಗಿರುವಂಥದ್ದು, ಮೃತರ ಅತ್ತೆ ನಮ್ಮ ಗೀತಾ ಅವರು ಈಗ ನಮ್ಮ ಜೊತೆಗಿರುವಂಥದ್ದು. ಅವರು ಮಾತಾಡಿಸ್ತೀನಿ. ಪಲ್ಲವಿ ಅವರ ತಾಯಿ. ಘಟನೆಯ ವಿಡಿಯೋಗಳನ್ನ ನೀವು ನೋಡಿದ್ರಿ, ಎಂಥವರ ಹೃದಯವು ಕೂಡ ಕಣ್ಣಲ್ಲಿ ನೀರು ಬರುವಂಥದ್ದು. ನಾನು ನೋಡೋಕ್ಕೆ ಬಿಡಲಿಲ್ಲ ಸರ್. ಅಂದರೆ ನಂಗೆ ಗೊತ್ತೇ ಇಲ್ಲ ವಿಷಯ. ಮಕ್ಕಳು ನಂಗೆ ಗೊತ್ತೇ ಇಲ್ಲ. ನಾನು ಮನೇಲಿ ಒಬ್ಬಳೇ ಇರ್ತೀನಿ. ಮಗ ಹೊಸದುರ್ಗದಲ್ಲಿ ಜಾಬಲ್ಲಿರೋದು. ಆಮೇಲೆ ಏನೋ ನ್ಯೂಸ್ ಗೊತ್ತಾಗಿ ನನ್ನ ಸೊಸೆ ಮನೆಗೆ ಬಂದಳು. ಟಿ ವಿ ಬೇಡ, ನ್ಯೂಸ್ ಪಲ್ಲವಿ ಎಲ್ಲೊಂಚೂರು ಅಟ್ಯಾಕ್ ಆಗಿದೆಯಂತೆ, ಇಂಜುರಿ ಆಗಿದೆ ಅಷ್ಟೇ, ಟಿ ವಿ ನೋಡೋದು ಬೇಡ, ನ್ಯೂಸಲ್ಲೆಲ್ಲ ಬೇರೆದೇ ಹೇಳ್ತಾರಂತ ನಂಗೆ ನೋಡೋಕ್ಕೆ ಬಿಡಲಿಲ್ಲ. ನಂಗೆ ಗೊತ್ತು, ಯಾರೂ ಸುದ್ದಿ ಕೊಡಲಿಲ್ಲ ನನಗೆ. ಮಗ ಸೊಸೆನೂ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ರಾತ್ರಿ ಇಲ್ಲಿ ಬಂದ್ವಿ, ಆವಾಗ ನಂಗೆ ಗೊತ್ತಾಯಿತು ಇಲ್ಲ ಹೋಗೇ ಬಿಟ್ಟಿದ್ದಾರೆ. ನಾ ಅಷ್ಟರ ತನಕ ದೇವರಿಗೆ ಹರಕೆ ಹೊತ್ಕೊಳ್ಳೋದು ಅದೆಲ್ಲ ಮಾಡ್ಕೊತಿದ್ವಿ. ಇಂಜುರಿ ಆಗಿದೆಯಲ್ಲ, ಹುಷಾರಾಗಿ ಬೇಕು ಕರ್ಸ್ಕೊಡಪ್ಪ ಅಂತೆಲ್ಲ. ನಾವು ಹಂಗೆ ಅಲ್ಲ, ಹೆಣ್ಮಕ್ಳು, ನಮ್ಗೆ ಇನ್ನೇನು ಬರುತ್ತೆ ಕೇಳ್ಕೊತಿದ್ವಿ. ಯಾವಾಗಲೂ ಈ ರೀತಿ ಪ್ರವಾಸ ಅಂದರೆ ಹೊರ ರಾಜ್ಯಗಳಿಗೆ ಹೋಗೋರು? ರಾಜ್ಯಕ್ಕೆ ಹೋಗಿ ಬರ್ತಿದ್ರು. ಆ ಕಡೆ ಎಲ್ಲ ಗೋವಾ, ಸುಮಾರು ಕೇರಳ, ಎಲ್ಲ ಕಡೆ ಟೂರ್ ಹೋಗಿದ್ರು. ಈ ಥರ ಆಗಿದ್ದಿದೆ. ಅಂದರೆ ಶ್ರೀನಗರ ಹೋಗೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಮಾತಾಡಿದ್ರ ಮಗ ಮತ್ತು ಅಳಿಯ ಮತ್ತು ಮಗಳು? ನೆನ್ನೆ ಹೀಗಾಗಕ್ಕಿಂತ ಮೊನ್ನೆ ರಾತ್ರಿ ಸಾಯಂಕಾಲ ಮಾಡಿದರು 5 ಗಂಟೆಗೆ. ಅಲ್ಲೆಲ್ಲ ತಿರುಗಾಡಿ ಬಂದು ತುಂಬ ಚೆನ್ನಾಗಾಯಿತು. ಇನ್ನು ನಾಳೆ ನಾಡಿದ್ದು 2 ಕಡೆ ಹೋಗ್ತೀವಲ್ಲ, ಅಲ್ಲೂ ಮಾತ್ರ ಸಿಗ್ನಲ್ ಸಿಗಲ್ಲ, ಫೋನ್ ಮಾಡೋಕ್ಕಾಗಲ್ಲ, ಯೋಚನೆ ಮಾಡಬೇಡಿ ಅಂತ ನನಗೆ ಮತ್ತು ಅವ್ರ ತಾಯಿಗೆ ಇಬ್ಬರಿಗೂ ಹೇಳಿದರು. ನಮ್ಮ ಅಳಿಯ ವಿಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸಿದ್ರಾ? ಪ್ಲೇಸ್ ಎಲ್ಲ ತೋರಿಸಿರ್ಲಿಲ್ಲ, ಅಂದರೆ ಟೈಮ್ ಇರಲ್ಲ ಅಲ್ಲ. ಹಾಗಾಗಿ ಬಂದಮೇಲೆಲ್ಲ ಇದು ಮಾಡ್ತೀವಿ ಅಂತ ಮಾತಾಡಿ ಎಲ್ಲ ದಿನ ಮಾತಾಡ್ತಿದ್ರು ಮಗಳು ಇವರು ಎಲ್ಲ. ಇಂತಿಂಥ ಪ್ಲೇಸಲ್ಲಿ ಇದ್ದೀವಿ, ಎಲ್ಲ ಚೆನ್ನಾಗಾಯಿತು ಅಂತ. ಈ ಘಟನೆ ಆದಮೇಲೆ ನಿಮ್ಮ ಮಗಳ ಜೊತೆಗೆ ಮಾತಾಡಿದ್ರೆ ಧೈರ್ಯ ಹೇಳಿದ್ರೆ ಹೇಗೆ? ಮಾತಾಡ್ಲಿಕ್ಕಾಯಿತು. ವಿಡಿಯೋ ಕಾಲ್ ಮಾಡಿಸಿಕೊಟ್ರು. ಅವಳು ರಾತ್ರಿ ಅದೇ ಹೇಳಿದ್ಲು, ಅಮ್ಮ ನೀವು ಯಾರೂ ಬರೋಕ್ಕಾಗಲ್ಲ, ಬರಬೇಡಿ, ಅಣ್ಣಂಗೆ ಯಾರಿಗೂ ಕಳಿಸ್ಬೇಡಿ, ಬಂದರೂ ಇಲ್ಲಿ ಬಿಡಲ್ಲ, ನಾನೆಲ್ಲ ಇದು ಮಾಡ್ಕೊಂಡು ಬರ್ತೀನಿ. ಅವಳಿಗೆ ನಮ್ಮ ಚಿಂತೆ, ನನಗೆ ಅವ್ರ ಅತ್ತೆಗೆ ಏನಾದರೂ ಆಗ್ಬಿಡತ್ತೇನೋ ಅಂತ. ನಾನು ಧೈರ್ಯವಾಗಿದ್ದೀನಿ, ಬರ್ತೀನಮ್ಮ, ಯೋಚನೆ ಮಾಡಬೇಡಿ. ಇನ್ನೇನು ಹೇಳ್ತಾರೆ ಮಕ್ಕಳು, ವಯಸ್ಸಾದವ್ರಿಗೆ. ಅವರು ನನ್ನ ಮಗನೂ ಎಲ್ಲರಿಗೂ ಟ್ರೈ ಮಾಡಿದರು. ಕೊನೆಗೆ ತೇಜಸ್ವಿ ಸೂರ್ಯ ಎಲ್ಲ ಅಲ್ಲಿ ಹೋದ್ರಲ್ಲ, ನಮ್ಮ ನಾದ್ನಿದು ಫ್ರೆಂಡ್ ಅವರು ಅಲ್ಲೋಗಿ ನನ್ನ ಮಗಳ ಹತ್ರ ಮಾತಾಡಿ ಅವಳ ಜೊತೆಗೆ ಇರ್ಲಿಕ್ಕೆ ಒಬ್ಬರು ವ್ಯಕ್ತಿನ ಇದು ಮಾಡಿಕೊಟ್ಟು ಎಲ್ಲ ಬಂದಿದ್ದಾರಮ್ಮ, ಏನು ಯೋಚನೆ ಮಾಡಿಬಿಡಿ ಅಂತಲ್ಲ. ವಿಡಿಯೋ ಇದ್ದಾರಲ್ಲ ಮೇಡಮ್, ಅಳಿಯ ಮಂಜುನಾಥ್ ಅವರು ಎಲ್ಲರ ಜೊತೆನೂ ಹೊಂದ್ಕೊಳ್ಳೋಂಥ ಸ್ವಭಾವ ಹೇಗೆ? ಸಾಮಾನ್ಯ ಎಲ್ಲರಿಗೂ ಗೊತ್ತವರು. ಮಂಜುನಾಥ್ ಅಂದರೆ ತುಂಬ ಬೇಕಾದ ವ್ಯಕ್ತಿ ಎಲ್ಲರಿಗೂ. ಅದೇ ಎಲ್ಲರೂ ಬರ್ತಿದ್ರು. ನಾವು ಅದಕ್ಕೆ ಇಲ್ಲೇ ಬಂದ್ವಿ, ನಮ್ಮ ಮನೆಗೂ ಎಲ್ಲ. ಓ, ನಿಮ್ಮ ಮನೇಲಿ ಹೀಗಾಯ್ತಂತಲ್ಲ, ನಿಮ್ಮ ಮನೇಲಿ ಹೀಗಾಯ್ತಂತ ಎಲ್ಲ, ಅಂದರೆ ಎಲ್ಲರಿಗೂ ಸಹಾಯ ಮಾಡುವಂಥ ಮನೋಭಾವ ಆ ಥರ. ಇದಿಷ್ಟು ಮಂಜುನಾಥ್ ಅವರ ಅತ್ತೆ ಅವರ ಮಾತಾಗಿರುವಂಥದ್ದು. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.